ನೀವ್ ಯಾವ ತರ ಎಣ್ಣೆ ಹಚ್ಕೊಂಡಿದೀರಾ ಚಿಕ್ಕವರಿದ್ದಾಗ? ಎಣ್ಣೆ ಹಾಕೊಂಡಿದೀವಿ. ನಮ್ಗೆ ಗೊತ್ತಾಗಿದ್ದಿದ್ರೆ ಐ ಥಿಂಕ್ ಇನ್ನೂ ಹೆಚ್ಚು ಹಬ್ಬಗಳ ಬಗ್ಗೆ ನಮ್ಗೆ ಒಲವಿರ್ತಾ ಇತ್ತು. ವರ್ಷ ಮುಗೀತು ಅಂತ ಹೊಸ ವರ್ಷ ಶುರು ಆಯ್ತು ಅಂತ ಬೇಕಾದ್ರೆ ಒಬ್ರಿಗೊಬ್ರು ಇದನ್ನ ಹೇಳ್ಕೊಂಡು ತಿಂತಿದ್ರಂತೆ. ಸೊ ನಾವ್ ಅದನ್ನೆಲ್ಲ ನೋಡಿ ನಮ್ಗೆ ಅದು ಗೊತ್ತೂ ಇಲ್ಲ ಏನು. ಹಲೋ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ ನಿಮ್ಮೆಲ್ಲರ ಬದುಕಲ್ಲಿ ಸಾಕಷ್ಟು ಖುಷಿ, ನೆಮ್ಮದಿ, ಹಾಗೆಯೇ ನೀವ್ ಅನ್ಕೊಂಡಿರುವಂತಹ ಗುರಿಗಳು, ನೀವ್ ಅನ್ಕೊಂಡಿರುವಂತಹ ಕೆಲಸಗಳು ಆಗ್ಲಿ ಈ ವರ್ಷ ಅಂತ ನಾನು ಮನಸ್ಸಿಂದ ಹಾರೈಸ್ತೀನಿ. ಆಕ್ಚುಲಿ ಇಷ್ಟೊತ್ತಿಗೆ ನಮ್ಮ ಮನೆಗೆ ಪೂಜೆ ಎಲ್ಲ ಆಗಿ ಹೋಗಿರೋದು. ಬಟ್ ನಮ್ಮ ಮೇಡಮ್ನ ಸುಧಾರ್ಸಕ್ಕೆ 3-4 ಜನ ಆದ್ರೂ ಸಾಕಾಗ್ತಿಲ್ಲ ಬೆಳಗ್ಗೆ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಯ್ತು. ಈಗ ಏನಂತಾರೆ, ಆಸ್ ಯೂಶುವಲ್ ಸ್ವಲ್ಪ ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ. ಅದಾದ್ಮೇಲೆ ಇವತ್ತು ಎಣ್ಣೆ ಸ್ನಾನ ಇದೆ. ಎಲ್ಲ ಒಂಥರ ಯುಗಾದಿ ಹಬ್ಬ ಅಂದ್ರೆ ಚಂದ ಅಲ್ವಾ? ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಎಂತ ಕಾಲ ಬಂದಿದೆ ಅಂದ್ರೆ, ಇದೆಲ್ಲ ನಾವು ಚಿಕ್ಕವರಿದ್ದಾಗ ಮಾವಿನ ತಳಿರು ಎಲ್ಲ ಅಮ್ಮ ಕಟ್ಸೋರು ನಮ್ಮ ಹತ್ರ. ಅದನ್ನ ಹಿಂಗ್ ಹೊಡೆದ್ಬಿಟ್ಟು ಹಿಂಗ್ ಒಳಗಡೆ ಹಿಂಗ್ ಸಿಗಿಸ್ತಿದ್ವಿ. ಈಗ ಅದನ್ನು ಸಿಕ್ಕಿದೆ. ಮಾವಿನ ತಳಿರು, ಬೇವಿನ ಸೊಪ್ಪು, ಬೇವಿನ ಹೂವಿದೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಪುಟ್ಟು ಬೇವಿನ ಹೂವು, ಇದ್ರಲ್ಲೇ ಅಲ್ವಾ ನಾವು ಈಗ ಬೇವು ಬೆಲ್ಲ ಮಾಡೋದು. ಇದು ತುಂಬಾ ಮುಖ್ಯ. ಎಷ್ಟು ಚಂದ ಇದೆ. ಯುಗಾದಿ ಅಂದರೆ ಎಣ್ಣೆ ಸ್ನಾನ ಮಾಡ್ದಾಗಿರೋದಕ್ಕಾಗತ್ತಾ? ಸೊ ಸ್ವಲ್ಪ ಎಣ್ಣೆ, ಬೇವು ಎಲ್ಲ ತಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕಾಯಿಸ್ಬಿಟ್ಟು ಇದು ನಸಬೆಚ್ಚಿ ಇದ್ದಾಗಲೇ ಮೈಗೆಲ್ಲ ಎಣ್ಣೆ ಹಚ್ಕೊಳ್ಳುವಂಥದ್ದು. ಈಗ ನಮ್ಮ ಒಂದು ಹಬ್ಬದ ಆಚರಣೆಗೆ ಈಗ ನೀವ್ ಯಾವ ತರ ಎಣ್ಣೆ ಹಚ್ಕೊಂಡಿದೀರಾ ಚಿಕ್ಕವರಿದ್ದಾಗ? ಎಣ್ಣೆ ಹಾಕೊಂಡಿದೀವಿ. ಎಣ್ಣೆ ಹಚ್ಕೋತಿದ್ವಿ. ಎಣ್ಣೆ ಹಚ್ಕೋತಿತ್ತು ಚಿಕ್ಕದ್ರಲ್ಲಿ ಅಮ್ಮ ಹಚ್ಕೊಳ್ಳೋದು. ಮನೆ ಹತ್ರ ನಿಲ್ಸ್ಬಿಟ್ಟು ಎಣ್ಣೆ ಹಾಕಿ ಬಿಸಿಲಲ್ಲಿ ದೂಕ್ಬಿಡೋದು ನಿಂತ್ಕೊಳ್ಳಿ ಅಂತ. ತಲೆಗೆಲ್ಲ ಎಣ್ಣೆ ಹಚ್ಚಿದ್ದಾಯ್ತು. ಫೇಸಿಗೆ ನಾನು ಎಣ್ಣೆ ಹಾಕಲ್ಲ. ಯಾಕಂದ್ರೆ ನನ್ಗೆ ಯಾವಾಗ ಸ್ವಲ್ಪ ಎಣ್ಣೆ ಏನಾದರೂ ಫೇಸ್ಗೆ ಹಚ್ಚಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಗುಳ್ಳೆ ಆಗುತ್ತೆ, ಅಥವಾ ಪಿಂಪಲ್ ಏನಾದರೂ ಹೇಳ್ಬೋದು, ಇಮ್ಮಿಡಿಯೇಟ್ ಆಗಿ ಬರುತ್ತೆ. ಸೊ ಹಾಗಾಗಿ ನನ್ನ ಚಾನ್ಸೇ ತಗೊಳಲ್ಲ. ಅಂದರೆ ಮೇ ಬಿ ಆಲ್ಮಂಡ್ ಆಗುತ್ತೆ, ಬಟ್ ನನಗೇನೋ ಒಂದು ಸ್ವಲ್ಪ ಭಯ, ಹಾಗಾಗಿ ಚಾನ್ಸೇ ತಗೊಳಲ್ಲ. ಹಾಗಾಗಿ ಫೇಸ್ಗೆ ನಾನು ಮಾಮಾಅರ್ತ್ ಅವರ ಚಿಯಾ ಹೈಡ್ರಾ ಕಾಮ್ ಫೇಸ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕತ್ತಂದರೆ ಸಕ್ಕತ್ತಾಗಿದೆ. ಅಪ್ಲೈ ಮಾಡಿದ ತಕ್ಷಣ ಫೇಸ್ ಎಲ್ಲ ತುಂಬ ತಣ್ಣಗೆ ಅಂತ ಅನ್ಸುತ್ತೆ, ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಸೊ ಇವತ್ತು ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಪೊಲ್ಯೂಷನು, ಹೀಟು, ಸ್ಟ್ರೆಸ್ ಲೆವೆಲಿಂದ ಅಫ್ಕೋರ್ಸ್ ಸ್ಕಿನ್ ಡಲ್ ಅಂಡ್ ಡಿಹೈಡ್ರೇಟೆಡ್ ಅನ್ಸುತ್ತೆ. ಸೊ ಎಫೆಕ್ಟಿವ್ ಆಗಿ ಹೈಡ್ರೇಷನ್ ರಿಸ್ಟೋರ್ ಮಾಡೋದಕ್ಕೆ ನ್ಯಾಚುರಲ್ ಗ್ಲೋಗೋಸ್ಕರ ನಾನಿವತ್ತು ಮಾಮಾಅರ್ತ್ ಅವರ ಚಿಯಾ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಮೇಡ್ ವಿತ್ ಗುಡ್ನೆಸ್ ಆಫ್ ಚಿಯಾ ಸೀಡ್ ಅಂಡ್ ಸೆರಮೈಡ್. ಚಿಯಾ ಸೀಡ್ ಸ್ಕಿನ್ ನ ಹೈಡ್ರೇಟ್ ಮಾಡಿದ್ರೆ, ಸೆರಮೈಡ್ ರಿಪೀಟ್ಸ್ ಸ್ಕಿನ್ ಬ್ಯಾರಿಯರ್. ಇದು ನಾನ್ ಇರಿಟೇಟಿಂಗ್, ಸ್ಕಿನ್ ಫ್ರೆಂಡ್ಲಿ, ಹಾಗೆ ಯಾವುದೇ ಹ್ಯಾಸಲ್ ಇಲ್ಲದೆ ಈಸಿಯಾಗಿ ಬಳಸಬಹುದು. ಇದು pH ಬ್ಯಾಲೆನ್ಸ್ಡ್ ಕೂಡ ಹೌದು. ಅದನ್ನ ಟೆಸ್ಟ್ ಮಾಡಿ ಬಿಡೋಣ, ಓಕೆನಾ? ಸೊ ಈಗ ನಾನು ಮಾಸ್ಕ್ ಮತ್ತೆ pH ಸ್ಟ್ರಿಪ್ ನ ಬಳಸಿ pH ಬ್ಯಾಲೆನ್ಸ್ಡ್ ಆಗಿದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಗೊತ್ತು ಯೂಶಲಿ 5 to 5.5 ಇದ್ರೆ ಬ್ಯಾಲೆನ್ಸ್ಡ್ ಆಗಿದೆ ಅಂತ. ಸೊ ನನಗೆ ಚೆಕ್ ಮಾಡಿದೆ. ಆಸ್ ವಿ ಕ್ಯಾನ್ ಸಿ ಇಟ್ಸ್ pH ಬ್ಯಾಲೆನ್ಸ್ಡ್. ಅಪ್ಲೈ ಮಾಡಿದಾಗಲೂ ಅಷ್ಟೇ ಇಮಿಡಿಯೇಟ್ ಆಗಿ ಹೈಡ್ರೇಟೆಡ್ ಅನ್ಸುತ್ತೆ ಸ್ಕಿನ್. ಹಾಗೆಯೇ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಸಖತ್ ಅಂದ್ರೆ ಸಖತ್ ಕೂಲಿಂಗ್ ಅಂಡ್ ಸ್ಮೂತ್ ಫೀಲ್ ಕೊಡುತ್ತೆ. ಸೊ ಇದನ್ನ ಅಪ್ಲೈ ಮಾಡಿ ಒಂದು 15-20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಬೇಕಾಗುತ್ತೆ. ಇದು ಎಲ್ಲ ಥರದ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಆ್ಯಂಡ್ ಎಸ್, ಲುಕ್ ಎಟ್ ದ ಗ್ಲೋ ಆ್ಯಂಡ್ ಲುಕ್ ಎಟ್ ದ ಹೈಡ್ರೇಟೆಡ್ ಸ್ಕಿನ್. ಇನ್ನು ಮಾಮಾಅರ್ತ್ ರವರು ನಮ್ಮ ಫೀಡ್ಬ್ಯಾಕ್ ಆಧಾರದ ಮೇಲೆ ಅವರ ಸಾಕಷ್ಟು ಪ್ರಾಡಕ್ಟ್ಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಕೂಡ ತರ್ತಾರೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ಇನ್ನು ನನ್ನ ಕುಪಾನ್ ಕೋಡ್ನ ಬಳಸಿ ಅವರ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ 20% ಆಫ್ ಪಡಿಬೋದು. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಆ್ಯಂಡ್ ಆಫ್ಲೈನ್ ಸ್ಟೋರ್ಸಲ್ಲೂ ಕೂಡ ಈ ಪ್ರಾಡಕ್ಟ್ ಲಭ್ಯ ಇರುತ್ತೆ.
ಬೇಗ ಬೇಗ ಬೇವು ಬೆಲ್ಲನ ತಯಾರು ಮಾಡ್ಬಿಡೋಣ. ಅದಕ್ಕಿಂತ ಮುಂಚೆ ನಾನು ತುಂಬಾ ಸಲ ಅನ್ಕೊಂತೀನಿ, ನಾವ್ ಯಾವುದೇ ಹಬ್ಬಗಳನ್ನ ಆಚರಣೆ ಮಾಡ್ಬೇಕಾದ್ರೆ ಸುಮಾರು ಸಲ ನಮ್ಗೆ ಆ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಿದೀವಿ ಅನ್ನೋದೇ ಗೊತ್ತಿರಲ್ಲ. ಅಂದ್ರೆ ನಾವು ಚಿಕ್ಕವರಿದ್ದಾಗ್ಲೂ ಮೈಗೆ ಎಣ್ಣೆ ಹಚ್ಚೋರು, ಬೇವಿನ ಎಲೆನ ಏನಂತಾರೆ ಸ್ನಾನ ಮಾಡ್ಬೇಕಾದ್ರೆ ನೀರ್ಗೆ ಹಾಕಿ ಸ್ನಾನ ಮಾಡ್ಕೊಳ್ಳಿ ಅನ್ನೋರು, ಬೇವು ಬೆಲ್ಲ ತಿನ್ಸೋರು. ಆದ್ರೆ ಯಾಕೆ ಇದನ್ನೆಲ್ಲ ಮಾಡ್ತಿದೀವಿ ಅಂತ ನಿಜವಾಗ್ಲೂ ಬಹಳಷ್ಟು ಮನೆಗಳಲ್ಲಿ ಎಕ್ಸ್ಪ್ಲೇನೇ ನಮಗ್ ಮಾಡಲ್ಲ. ಐ ಥಿಂಕ್ ನನಗೆ ಇವಾಗ ಅನ್ಸುತ್ತೆ ಅದನ್ನೆಲ್ಲ ನಮ್ಗೆ ಇನ್ನೂ ಅವಾಗಿಂದ ನಮ್ಗೆ ಯಾಕೆ ಮಾಡ್ತಿದೀವಿ ಅನ್ನೋ ವಿಚಾರಗಳನ್ನ ನಮ್ಗೆ ಗೊತ್ತಾಗಿದ್ದಿದ್ರೆ ಐ ಥಿಂಕ್ ಇನ್ನೂ ಹೆಚ್ಚು ಹಬ್ಬಗಳ ಬಗ್ಗೆ ನಮ್ಗೆ ಒಲವಿರ್ತಾ ಇತ್ತು. ಹಾಗೇನೆ ಈಗ ನಮ್ಮ ಮುಂದಿನ ಪೀಳಿಗೆಗೂ ಅಷ್ಟೇ, ನಾವು ಏನು ಹೇಳ್ದೇನೆ ಬೆಳೆಸಿದ್ರೆ ಐ ಥಿಂಕ್ ಎಲ್ರು ನಾವು ಲಾಜಿಕ್ ಕೇಳ್ತೀವಿ ಇವಾಗ. ಬಿಕಾಸ್ ಕಾಲ ಹಂಗಾಗಿ ಹೋಗಿದೆ, ಎಲ್ಲದಕ್ಕೂ ಇದೇನಕ್ಕೆ ಹಿಂಗೆ ಅದೇನಕ್ಕೆ ಹಿಂಗೆ ಅಂತ ಕಾರಣಗಳನ್ನ ಕೇಳಿ ಆ ಲಾಜಿಕ್ ನಮ್ಗೆ ಗೊತ್ತಾದಾಗ ಅದು ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ನೇ ಇಲ್ಲದೆ ಇದ್ರು ಅಟ್ಲೀಸ್ಟ್ ಆ ಭಾವನಾತ್ಮಕವಾದ ಒಂದು ಕಾರಣ ಇದ್ದೇ ಇರುತ್ತೆ. ಅದು ಏನು ಅನ್ನೋದು ಗೊತ್ತಾದ್ರೆ ಅದನ್ನ ಮುಂದುವರ್ಸೋದಕ್ಕೆ ನಮಗೂ ಕೂಡ ಖುಷಿ ಇರುತ್ತೆ. ಒಂದು ಕಾರಣ ಇರುತ್ತೆ. ಯಾವುದೇ ನಾವು ಕೆಲಸ ಮಾಡ್ಬೇಕಂದ್ರೆ ಒಂದು ಕಾರಣ ತುಂಬಾ ಮುಖ್ಯ ಆಗುತ್ತಲ್ಲ, ಸೊ ಆ ಕಾರಣ ಸಿಗುತ್ತೆ ನಮ್ಗೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ನನಗೆ ತಿಳಿದ ಮಟ್ಟಿಗೆ ಯುಗಾದಿ ಹಬ್ಬವನ್ನ ಯಾಕೆ ಆಚರಿಸ್ತೀವಿ ಅಂದ್ರೆ ಆ ಒಂದು ಪದದಲ್ಲಿದೆ, ಯುಗಾದಿ ಅಂದ್ರೆ ಯುಗ ಆದಿ, ಒಂದು ಯುಗದ ಆರಂಭ, ಒಂದು ಸಂವತ್ಸರದ ಆರಂಭ, ಹೊಸ ದಿನಗಳ ಆರಂಭ ಅನ್ನುವಂಥದ್ದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ನಮ್ಗಳಿಗೆ ಇದೇ ಹೊಸ ವರ್ಷ. ನಮ್ಗೆ ಜನವರಿ 1ನೇ ತಾರೀಕು ಹೊಸ ವರ್ಷ ಅಲ್ಲ, ಅದು ಸೌರಮಾನ ಕ್ಯಾಲೆಂಡರ್ ಏನ್ ಹೇಳ್ತಾರೆ ಅದು ನಮ್ದಲ್ಲ. ನಮ್ಮ ಒಂದು ಸಂಪ್ರದಾಯದಲ್ಲಿ ನಾವು ಚಾಂದ್ರಮಾನ ಯುಗಾದಿ ಅಂತ ಏನ್ ಹೇಳ್ತೀವಿ ಇದನ್ನ ನಾವು ಫಾಲೋ ಮಾಡ್ತೀವಿ. ಇದ್ರ ಪ್ರಕಾರ ಹೊಸ ವರ್ಷ ಅಂತ ಏನ್ ನಾವು ಆರಂಭ ಮಾಡ್ತಿದೀವಿ, ಹೊಸ ವರ್ಷ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳು. ಹಾಗೆ ಹೊಸ ವರ್ಷ ಅಂದ ತಕ್ಷಣ ಬರೀ ನಾವಷ್ಟೇ ಅಲ್ಲ, ಪ್ರಕೃತಿ ಕೂಡ ಹೊಸ ವರ್ಷ ಆರಂಭ ಮಾಡುತ್ತೆ ಅಂತ ಹೇಳ್ಬೋದು. ನಾವೊಂದು ಹಾಡು ಕೇಳಿರ್ತೀವಿ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತ ಏನ್ ಹೇಳ್ತೀವಿ. ಸೊ ವಸಂತ ಕಾಲ ಅಂದ ತಕ್ಷಣ ಹೊಸ ವರ್ಷದ ಆರಂಭ ಅಂತ ನಾವು ನೋಡ್ತೀವಿ. ನಮ್ಮ ಪ್ರಕೃತಿ ಕೂಡ ಹೊಸ ವರ್ಷ ಆರಂಭ ಮಾಡುತ್ತೆ. ಹೇಗಂದ್ರೆ ಎಲ್ಲ ಎಲೆಗಳು, ಹಳೆ ಎಲೆಗಳು ಉದುರುತ್ತೆ, ಹೊಸ ಚಿಗುರು ಬರ್ತಾ ಇರುತ್ತೆ. ಸೊ ಪ್ರಕೃತಿ ಕೂಡ ಹೊಸ ವರ್ಷವನ್ನ ಆರಂಭ ಮಾಡುವಂಥದ್ದು. ಈ ಟೈಮಲ್ಲಿ ಶಕೆ ಕೂಡ ತುಂಬಾ ಆಗುತ್ತೆ, ಯಾಕಂದ್ರೆ ಎಲ್ಲ ಕೂಡ ಬದಲಾಗ್ತಾ ಇರುತ್ತೆ. ಹಾಗೇನೆ ನಮ್ಮ ಭೂಮಿ ಸೂರ್ಯನ ಒಂದು ಸುತ್ತನ್ನ ಸುತ್ತಿ ಇಲ್ಲಿಗೆ ಮುಗಿಸಿರುತ್ತೆ, ಅಲ್ಲಿಗೆ ಒಂದು ವರ್ಷ ಮುಗೀತು ಅಂತ, ಹೊಸ ವರ್ಷ ಶುರು ಆಯ್ತು ಅಂತ. ಸೊ ಇಷ್ಟೆಲ್ಲ ಕಾರಣಗಳಿರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಶಕೆ ಎಲ್ಲ ಶುರುವಾಗಿರುತ್ತೆ, ಸಾಕಷ್ಟು ಕಾಯಿಲೆಗಳು ಬರುವಂಥದ್ದು, ಸ್ಕಿನ್ ಅಲರ್ಜೀಸ್ ಬಹಳ. ಇಂಥ ಟೈಮಲ್ಲಿ ಹಾಗಾಗಿನೇ ಎಣ್ಣೆ ಸ್ನಾನ ಆಗಿರ್ಬೋದು, ಬೇವನ್ನ ಬಳಸೋದಾಗಿರ್ಬೋದು, ಮಾವನ್ನ ಬಳಸೋದಾಗಿರ್ಬೋದು, ಸಾಕಷ್ಟು ಪಾನಕಗಳನ್ನ ಕುಡಿಯೋದು, ಮತ್ತೆ ಕಿಚಡಿಗಳನ್ನ ಮಾಡೋದು. ಸೊ ಇದನ್ನೆಲ್ಲ ಯಾಕೆ ನಾವು ಹಬ್ಬಗಳಲ್ಲಿ ಮಾಡ್ತೀವಿ ಅಂದ್ರೆ ಈ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಆಹಾರ ಪದ್ಧತಿ ಇದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋಂಥದ್ದು. ಆಮೇಲೆ ಇದೆಲ್ಲ ರಿಮೈಂಡರ್ ನಮ್ಗೆ, ನೋಡಿ ಹಿಂಗ್ ಶುರುವಾಯ್ತು, ಹೊಸ ವರ್ಷ ಶುರುವಾಯ್ತು, ಇವಾಗೆಲ್ಲ ಹಿಂಗೆಲ್ಲ ಆಗ್ತಾ ಇರುತ್ತೆ, ನೀವು ಬೇವು ಅಂತ ವಸ್ತುಗಳನ್ನ ಬಳಸ್ಬೇಕು, ಜಾಸ್ತಿ ಪಾನೀಯಗಳನ್ನ ಸೇವಿಸ್ಬೇಕು, ಕಿಚಡಿಗಳು ಅಂದ್ರೆ ತರಕಾರಿಗಳನ್ನೆಲ್ಲ ಸೇವಿಸ್ಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ದೇವ್ರು ಎಂತ ಬ್ಯೂಟಿಫುಲ್ ಆಗಿ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ, ಬೇಸಿಗೆಗಾಲ ನೀರು ಇಲ್ಲದೆ ಇರುವಂತ ಕಾಲ ಅಂತ ಹೇಳ್ತೀವಿ, ಅಂತ ಕಾಲದಲ್ಲಿ ನಮಗೆ ಕಲ್ಲಂಗಡಿ ಹಣ್ಣು ಸಿಗುತ್ತೆ, ಸೌತೆಕಾಯಿ ಚೆನ್ನಾಗಿ ಸಿಗುತ್ತೆ. ಸೊ ನೀರಿನ ಅಂಶ ಹೆಚ್ಚಿರುವಂತಹ ವಸ್ತುಗಳು ನಮಗೆ ಬೇಸಿಗೆಗಾಲದಲ್ಲಿ ದೊರೆಯುತ್ತೆ. ಅಂದ್ರೆ ಇದಕ್ಕೆ ಎಷ್ಟು ಬ್ಯೂಟಿ ಆಫ್ ದ ನೇಚರ್ ಅಂತ ಹೇಳ್ಬೋದಲ್ವಾ. ಸೊ ಯಾಕೆ ಅಂದ್ರೆ ಬೇಸಿಗೆಗಾಲದಲ್ಲಿ ಅಂಥ ಆಹಾರಗಳನ್ನ, ಅಂಥ ವಸ್ತುಗಳನ್ನ ನಾವು ಸೇವಿಸಿದ್ರೆ ಆರೋಗ್ಯವಾಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಸೇವಿಸ್ಬೇಕು ಅನ್ನುವಂಥದ್ದು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸುಂದರವಾದ ಒಂದು ಹಬ್ಬವನ್ನ ಮಾಡಿರ್ತಾರೆ. ಹೊಸ ಹಬ್ಬ ಅಂತ, ಹೊಸ ವರ್ಷ ಅಂದ ತಕ್ಷಣ ಎಲ್ಲ ಹೊಸ ಆಲೋಚನೆಗಳು, ಹೊಸ ರೆಸಲ್ಯೂಷನ್ಸ್ಗಳು, ಮತ್ತೆ ಏನಂತಾರೆ ಹೊಸ ಬಟ್ಟೆ. ಸೊ ಈ ತರ ಸಾಕಷ್ಟು ಹೊಸದು ಇರ್ಲಿ ಅನ್ನೋಂಥದ್ದು. ಹಾಗೇನೆ ಈ ವರ್ಷ ನಾನು ಒಂದೇನು ಅಂದ್ರೆ, ತುಂಬಾ ಸಲ ನಾವು ಹೇಳ್ತೀವಲ್ವಾ, ಅದ್ರಲ್ಲೂ ಮನೇಲಿರೋ ಹಿರಿಯರಂತೂ ಬಹಳ ಹೇಳ್ತಿರ್ತಾರೆ, ಕೆಟ್ಟದೇನು ಮಾತಾಡ್ಬಿಡಿ, ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ ಅಂತ. ಸೊ ಹಾಗಾಗಿ ಈ ವರ್ಷ ಆದಷ್ಟು ಪ್ರಯತ್ನ ಪಡೋಣ, ಕೆಟ್ಟದನ್ನ ಬೇರೆಯವ್ರ ಬಗ್ಗೆ ಫಸ್ಟ್ ಬಿಟ್ಬಿಡಿ, ನಮ್ ಬಗ್ಗೆನೂ ನಾವು ಕೆಟ್ಟದ್ ಮಾತಾಡ್ಕೊಳ್ಳೋದು ಬೇಡ. ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡೋಣ, ಇದಾಗುತ್ತೆ ಅದಾಗುತ್ತೆ ಚೆನ್ನಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಅಫ್ಕೋರ್ಸ್ ಫ್ರಸ್ಟ್ರೇಷನ್, ಟೆನ್ಷನ್ ಎಲ್ಲರ ಲೈಫಲ್ಲಿ ಇರುತ್ತೆ, ಪಕ್ಕ ಹೇಳ್ತೀನಿ ಆಯ್ತಾ. ನಾನ್ ಇವಾಗ ಕ್ಯಾಮ್ರಾ ಮುಂದೆ ಇವಾಗ ಚೆನ್ನಾಗಿ ಹಾ ಅಂತ ಮಾತಾಡ್ತಿರ್ಬೋದು, ಇವ್ರು 5 ನಿಮಿಷದಿಂದ ಅಯ್ಯೋ ಯಪ್ಪ ಇಷ್ಟೊಂದು ಕೆಲಸ ಇದೆ ಅಂತ ಅನ್ಕೋಬಹುದು. ಸೊ ಲೀವ್ ಅಬೌಟ್ ಇಟ್. ಬಟ್ ಒಳ್ಳೇದನ್ನ ಮಾತ್ರ ನಾವು ಯೋಚನೆ ಮಾಡೋಣ, ಒಳ್ಳೇದನ್ನ ಮಾತ್ರ ಎಲ್ರಿಗೂ ಬಯಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಮತ್ತೊಮ್ಮೆ ಈ ವ್ಲಾಗ್ ನಂತರ ಒಂದು 10 ಸಲ ಸ್ಟಾರ್ಟ್ ಮಾಡ್ತಾನೆ ಇದ್ದೀನಿ ನಾನು.
ಮುಗಿಯೋ ತನಕ ಸ್ಟಾರ್ಟ್ ಮಾಡ್ತಿರ್ತೀನಿ ಅನ್ಸುತ್ತೆ. ಸೊ ಈಗ ಬೇವು ಬೆಲ್ಲನ ತಿನ್ನೋಣ. ಬೇವು ಬೆಲ್ಲನೂ ಅಷ್ಟೇ, ಬೇವು ಬೆಲ್ಲ ನಾವ್ ಯಾರಿಗಾದ್ರೂ ಕೊಡ್ಬೇಕಾದ್ರೂ ಅಷ್ಟೇ, ಈಗ ಇವನ್ ಮೆಸೇಜ್ ಅನ್ನ ಮಾಡ್ಬಿಡ್ತೀವಿ, ಟೈಪ್ ಮಾಡ್ಬಿಡ್ತೀವಿ, ಬೇವು ಬೆಲ್ಲ ತಿನ್ನೋಣ ಅಂತ. ಸೊ ಬೇವು ಬೆಲ್ಲ ಅಂತ ಅಂದ ತಕ್ಷಣ ಎಲ್ರು ಅದನ್ನ ನಾವು ಹೇಳ್ತೀವಿ ಕಾಮನ್ ಆಗಿ, ದಟ್ ಬೆಲ್ಲದ ಸಿಹಿ ಹಾಗೇನೆ ಬೇವಿನ ಕಹಿ ಅನುಭವಗಳ ಪಾಠ ನಿಮ್ಮೆಲ್ಲರ ಬದುಕಲಿ, ನನ್ನ ಬದುಕಲಿ, ಎಲ್ರ ಬದುಕಲಿ ಇರ್ಲಿ ಅನ್ನುವಂಥದ್ದು. ಹಾಗೇನೆ ನನಗೆ ಈಗ ನಾನು ಬೆಳಗ್ಗೆ ಸ್ವಲ್ಪ ಬೇವು ಬೆಲ್ಲನ ಯಾಕೆ ಅಂದ್ರೆ, ಈಗ ನಮ್ಮ ಸಂಸ್ಕೃತಿಯಲ್ಲಿ ಹಂಗೆ ಅಲ್ವಾ, ನಾವ್ ಏನೇ ತಿನ್ಬೇಕಾದ್ರು ಅಥವಾ ಏನೇ ಹೇಳ್ಬೇಕಾದ್ರು, ಏನೇ ಮಾತಾಡ್ಬೇಕಾದ್ರು, ಯಾರಿಗಾದ್ರೂ ಏನಾದ್ರು ವಿಶ್ ಮಾಡ್ಬೇಕಾದ್ರೂ ಒಂದು ಸಂಸ್ಕೃತದಲ್ಲಿ ಸುಂದರವಾದ ಸಾಲುಗಳನ್ನ ಹೇಳುವಂಥದ್ದು. ಈಗ ದೀರ್ಘಾಯುಷ್ಮಾನ್ ಭವ ಅನ್ನುವಂಥದ್ದು, ಅಥವಾ ದೀರ್ಘ ಸುಮಂಗಲಿ ಭವ ಅನ್ನುವಂಥದ್ದು. ಇದು ಕನ್ನಡ ಭಾಷೆ, ಪಕ್ಕಾ ಕನ್ನಡ ಭಾಷೆ ಅಲ್ಲ, ಇದು ಹಳೆಗನ್ನಡ ಇರ್ಬೋದು ಅಥವಾ ಸಂಸ್ಕೃತದಿಂದ ನಾವು ಏನಾದ್ರೂ ಆ ತರದೊಂದು ಪದಗಳನ್ನ ಹೇಳ್ತೀವಿ. ಸೊ ನಂಗ ಅನಿಸ್ತು, ಏನಾದ್ರೂ ಬೇವು ಬೆಲ್ಲ ತಿನ್ನೋದಕ್ಕೂ ಏನಾದ್ರೂ ಇರಬಹುದಾ ಅಂತ ಅಂದಾಗ, ವೆರಿ ಸರ್ಪ್ರೈಸಿಂಗ್ಲಿ ನನ್ಗದೊಂದು ಸಿಕ್ತು. ಏನಂದ್ರೆ, ನಾವು ಬೇವು ಬೆಲ್ಲ ಹಂಚ್ಬೇಕಾದ್ರೆ, ತಿನ್ಬೇಕಾದ್ರೆ ಒಬ್ರಿಗೊಬ್ರು ಇದನ್ನ ಹೇಳ್ಕೊಂಡು ತಿಂತಿದ್ರಂತೆ. ಸೊ ನಾವು ಅದನ್ನೆಲ್ಲ ನೋಡಿ ನಮ್ಗದು ಗೊತ್ತೂ ಇಲ್ಲ. ಏನು ಅಂದ್ರೆ, ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಸೊ ಹಿಂಗಂದ್ರೆ 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಯಾಗಿಯೂ ಸಕಲ ಅರಿಷ್ಟ ನಿವಾರಣೆಯಾಗಿಯೂ ಬೇವು ಬೆಲ್ಲ ಸೇವನೆ ಮಾಡ್ತೀನಿ ಅನ್ನುವಂಥದ್ದು. ಎಂತ ಸುಂದರವಾದ ಅರ್ಥ ಇರುವಂಥದ್ದು ನೋಡಿ. ಅಟ್ಲೀಸ್ಟ್ ನಮಗೆ ಆ ಒಂದು ಶ್ಲೋಕ ಹೇಳಕ್ ಬರ್ದೇ ಇದ್ರು ಒಬ್ರಿಗೊಬ್ರು ನಾವು ಅದನ್ನ ಹೇಳ್ಕೊಂಡಾದ್ರೂ ಇವತ್ತು ಬೇವು ಬೆಲ್ಲ ಕೊಡೋಣ. ದಟ್ ನಿಮ್ಮ ಆರೋಗ್ಯ ಅಂದ್ರೆ, ಆರೋಗ್ಯ ಅಂದ ತಕ್ಷಣ ನಾನು ಯಾವಾಗ್ಲೂ ಹೇಳ್ತೀನಿ, ಆರೋಗ್ಯ ಇಸ್ ನಾಟ್ ಜಸ್ಟ್ ಅಬೌಟ್ ನಮ್ಮ ಫಿಸಿಕಲ್ ಫಿಟ್ನೆಸ್, ನಮ್ಮ ಬರೀ ದೇಹ ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಆರೋಗ್ಯ ಅಷ್ಟೇ ಮುಖ್ಯ. ಐ ಥಿಂಕ್ ಮಾನಸಿಕವಾಗಿ ನಾವು ತುಂಬಾ ಆರೋಗ್ಯವಾಗಿದ್ರೆ ದೈಹಿಕವಾಗಿ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಸಪೋರ್ಟ್ ಮಾಡುತ್ತೆ. ತುಂಬಾ ಜನ ನಮ್ಮ ಸುತ್ತಮುತ್ತಲು ನಾವು ನೋಡೂ ಇರ್ತೀವಿ ಕೂಡ, ಎಂತ ಕ್ಯಾನ್ಸರ್ನ ಗೆದ್ದಂಥವ್ರನ್ನ ನೋಡ್ತೀವಿ, ಎಂತೆಂತ ದೊಡ್ಡ ದೊಡ್ಡ ಕಾಯಿಲೆಗಳನ್ನ, ದೊಡ್ಡ ದೊಡ್ಡ ಸಿಚುವೇಶನ್ ಗಳನ್ನ ಓವರ್ಕಮ್ ಆಗಿರೋರ್ನ ನೋಡ್ತೀವಿ. ಸೊ ಅವರೆಲ್ಲ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಮೆಂಟಲಿ ಆರೋಗ್ಯವಾಗಿರೋದು ಕೂಡ, ಅಂದ್ರೆ ಮಾನಸಿಕವಾಗಿ ಆರೋಗ್ಯವಾಗಿರೋದು ಕೂಡ ತುಂಬಾನೇ ಮುಖ್ಯ. ಸೊ ಬೇವು ಬೆಲ್ಲ ತಿನ್ನೋದ್ರ ಮುಖಾಂತರ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವಾಗಿರೋಣ, ಸದೃಢವಾಗಿರೋಣ. ಕಷ್ಟ ಸುಖ ಏನೇ ಬಂದ್ರು ಅದನ್ನ ಸಮನಾಗಿ ಸ್ವೀಕರಿಸೋಣ. ಖುಷಿಯಿಂದ ಇರೋಷ್ಟು ದಿನ, ಗೊತ್ತಿಲ್ಲ ಎಷ್ಟು ದಿನ ಇರ್ತೀವೋ, ಇರೋಷ್ಟು ದಿನ ಆರಾಮಾಗಿ ನೆಮ್ಮದಿಯಾಗಿ ನಡ್ಕೊಂಡು ಇರೋಣ. ಓಕೆನಾ? ಈ ತರ ಹಾರೈಸಿ ಇವತ್ತು ಬೇವು ಬೆಲ್ಲ ಕೊಡೋಣ. ಅಂಡ್ ಎಲ್ರ ಮನೇಲೂ ಒಬ್ಬೊಬ್ರು ಮನೇಲಿ ಒಂಥರ ಬೇವು ಬೆಲ್ಲನ ಪ್ರಿಪೇರ್ ಮಾಡ್ತಿರ್ತಾರೆ. ಡೈರೆಕ್ಟ್ ಆಗಿ ಬೇವು ಬೆಲ್ಲ ತಿನ್ನೋದಕ್ಕಿಂತ ಸ್ವಲ್ಪ ಏನಾದ್ರೂ ಅದಕ್ಕೆ ಮಜಾ ಮಾಡ್ಕೊಂಡು ತಿಂದ್ರೆ ಖುಷಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬೇರೆಯವ್ರಿಗೆ ಕೊಡೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಸೊ ಸಿಂಪಲ್ ಆಗಿ ನಮ್ಮ ಮನೇಲಿ ನಾವ್ ಹೇಗೆ ಬೇವು ಬೆಲ್ಲ ಪ್ರಿಪೇರ್ ಮಾಡ್ಬಿಡ್ತೀವಿ ಅಂತ ನೋಡೋಣ. ನಾನೀಗ ಬೇವು ಬೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಹುರಿಗಡಲೆ, ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ದ್ರಾಕ್ಷಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಪುಟ್ಟದಾಗಿ ಗ್ರೈಂಡ್ ಮಾಡಿಬಿಟ್ಟಿದ್ದೀವಿ. ಬಾದಾಮಿ, ಗೋಡಂಬಿ, ಯಾಲಕ್ಕಿ ಹಾಗೆಯೇ ಬೇವಿನ ಹೂವುಗಳನ್ನು ಬಳಸ್ತಾ ಇದ್ದೀನಿ. ಬೇವಿನ ಎಳೆ ಚಿಗುರನ್ನು ಕೂಡ ಇದಕ್ಕೆ ಬಳಸ್ಕೋಬಹುದು. ಮೊದಲಿಗೆ ಹುರಿಗಡಲೆ ಮತ್ತು ಬೆಲ್ಲವನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಈ ಒಂದು ಪುಡಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಣ ಕೊಬ್ಬರಿ ಮತ್ತು ಯಾಲಕ್ಕಿನ ಕುಟ್ಟಿ, ಏಲಕ್ಕಿ ಪುಡಿ, ಎಲ್ಲ ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ್ದು ಇಷ್ಟ ಅದೆಲ್ಲ ಡ್ರೈ ಫ್ರೂಟ್ಸ್ನ ನೀವು ಇದಕ್ಕೆ ಬಳಸ್ಕೋಬಹುದು. ಕೊನೆಯದಾಗಿ ಬೇವಿನ ಹೂಗಳು ಅಥವಾ ಬೇವಿನ ಎಳೆ ಚಿಗುರನ್ನ ಬಳಸ್ಕೋಬಹುದು. ಮತ್ತೆ ಅಲಂಕಾರಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡೆ ಮೇಲ್ಗಡೆ ಬೇವಿನ ಎಲೆ ಇಟ್ಟರೆ ದ್ಯಾಟ್ಸ್ ಆಲ್, ನಮ್ಮ ಬೇವು ಬೆಲ್ಲ ರೆಡಿ ಆಯಿತು. ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಬೇವು ಬೆಲ್ಲ ಕೊಡ್ತಾ ಇದ್ದೀನಿ. ನಾನು ಹಾರೈಸ್ದಂಗೆ ನಿಮ್ಮ ಬದುಕಲ್ಲಿ ಬೆಲ್ಲದ ಸಿಹಿ ಇರಲಿ, ಬೇವಿನ ಕಹಿ ಅನುಭವಗಳ ಪಾಠ ಇರಲಿ, ಮಾನಸಿಕವಾದ ಆರೋಗ್ಯ, ದೈಹಿಕವಾದ ಆರೋಗ್ಯ ಇರಲಿ, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಯಾವಾಗಲೂ ನೆಲೆಸಿರ್ಲಿ. ಈ ವರ್ಷ ನಿಮ್ಮ ಬದುಕಿನ ಅತ್ಯಂತ ಸುಂದರವಾದ ವರ್ಷ ಆಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಈಗ ದೇವರಿಗೆ ಎಲ್ಲ ಇವತ್ತು ಮಾಡಿರುವಂತಹ ಎಲ್ಲ ಭಕ್ಷ್ಯಗಳನ್ನ, ಪ್ರಸಾದಗಳನ್ನ, ಆಹಾರಗಳನ್ನ ನೈವೇದ್ಯ ಮಾಡ್ಬಿಡೋಣ. ಎಸ್, ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಹಬ್ಬಗಳಂದ್ರೇ ಅಷ್ಟೇ ಅಲ್ವಾ, ನಾನು ಯಾವಾಗಲೂ ಹೇಳ್ತೀನಿ, ಬೆಸ್ಟ್ ಪಾರ್ಟ್ ಆಫ್ ಫೆಸ್ಟಿವಲ್ಸ್ ಅಂದರೆ ನಾವೆಲ್ಲರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗುತ್ತೆ. ನಮ್ಮಗಳ ಬಗ್ಗೆ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳುವಂಥ ಅವಕಾಶ ಸಿಗುತ್ತೆ. ಸೊ ನೀವು ಕೂಡ ಸುಂದರವಾಗಿ ನಿಮ್ಮ ಮನೆಗಳಲ್ಲಿ ಸರಳವಾಗಿ ಆದ್ರೂ ಪರವಾಗಿಲ್ಲ ಸುಂದರವಾಗಿ ಆಚರಿಸೋಣ ಅಂತ ಹೇಳ್ತಾ ಇವತ್ತಿನ ಯುಗಾದಿ ಹಬ್ಬಕ್ಕೆ ಒಂದೊಳ್ಳೆ ನಾಂದಿಯನ್ನು ಹಾಡ್ತಾ ಇದ್ದೀವಿ. ಈ ವರ್ಷ ಎಲ್ಲರ ಬದುಕಲ್ಲಿ ಸಾಕಷ್ಟು ಖುಷಿ ಇರಲಿ ಅಂತ ಮನಸ್ಸಿಂದ ಹಾರೈಸ್ತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೆ ಸಿಗೋಣ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.